ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ತಿಳಿಸ್ತಾ ಇದ್ದೀನಿ. ಕಾಕತಾಳ ಶಬ್ದಗಳು ವೃತ್ತಿ ವಿಷಯದಲ್ಲಿ ಕಾಕತಾಳೀಯ ಕ್ರಿಯಾವರ್ತಿಗಳಾಗಿವೆ. ಸಮಸಾಚ ತದ್ವಿಷಯಾತ್ ಎಂಬ ಜ್ಞಾಪಕದಂತೆ ಅವೆರಡಕ್ಕೂ ಸಮಾಸವಾಗಿವೆ. ಕಾಕಗಮನ ಮೀವ, ತಾಳಪತನ ಮೀವ ಎಂಬುದು ಸಮಾಸದ ಅರ್ಥವಾಗಿದೆ. ಕಾಕತಲೀಯ ಸಮಾಗಮ ಸದೃಶ್ಯ ಎಂಬುದು ಇದರ ತಾತ್ಪರ್ಯ. ಕಾಕತಾಳ ಮೀವ ಎಂದು ಎರಡನೆಯ ಇವಾರ್ಥದಲ್ಲಿ ಸಮಾಸಚ್ಚ ತದ್ವಿಷಯಾತ್ ಎಂಬ ಸೂತ್ರದಿಂದ ಚ ಪ್ರತ್ಯಯವು ಬಂದಿದೆ. ಕಳ್ಳರಿಂದ ದೇವತನ ವಧೆಯು ತಾಳಪಾತದಿಂದ ನಡೆದ ಕಾಗೆಯ ವಧೆಯು ಎಂಬುದು ಇದರ ಅರ್ಥವಾಗಿದೆ. ಇಲ್ಲಿ ಸಮಸಾಚ್ ತದ್ವಿಷಯಾತ್ ಉಪಮೆಯಲ್ಲಿ ಸಮಾಗಮ ರೂಪವಾದ ಉಪಮಾನಕ್ಕೆ ಇವ ಮೊದಲಾದ ಪದಗಳನ್ನು ಹೇಳದೇ ಇರುವುದರಿಂದ ವಾಚಕ ಉಪಮಾನವು ಲೋಪವಾಗಿದೆ. ಪ್ರತ್ಯಯಾರ್ಥದ ಉಪಮೆಯಲ್ಲಿ ಕಾಕವದ ರೂಪವಾದ ಉಪಮಾನವು ಹೇಳಲ್ಪಟ್ಟಿದೆಯಾದ್ದರಿಂದ ಉಪಮಾನ ಲೋಪವೂ ಕೂಡ ಆಗಿದೆ. ಉಪನತಮೇಕ ದಕಸ್ಮಾತ್ ಎಂಬ ಧರ್ಮವನ್ನು ಹೇಳದೇ ಇದ್ದಾಗ ಧರ್ಮೋಪಮಾನ ಲೋಪವೂ ಕೂಡ ಆಗಿದೆ. ಹೀಗೆ ಕಾಕತಾಳೀಯ ಎಂಬಲ್ಲಿ ಉಪಮಾನ ಲೋಪ, ಧರ್ಮೋಪಮಾನ ಲೋಪ ಇವುಗಳನ್ನು ಸಮನ್ವಯ ಮಾಡುವ ಮೂಲಕ ವ್ಯುತ್ಪತ್ತಿಯನ್ನು ತೋರಿಸುತ್ತಾರೆ. ಮತ್ತೊಂದು ಸಂದರ್ಭದಲ್ಲಿ ಕಾಕತಾಳೀಯ ಶಬ್ದದಲ್ಲಿ ಎಲ್ಲ ಕವಿಶ್ರೇಷ್ಠರನ್ನು ಹಾಗೂ ಯಾಜಕರನ್ನು ವೆಂಕಟಾಚಾರ್ಯರು ಗೆದ್ದರು. ತಪ್ತ ಮುದ್ರಾಧಾರಣೆಯನ್ನು ಸಮರ್ಥಿಸಿದರು. ವೆಂಕಟನಾಥಾಚಾರ್ಯರು ಅಂದೊಂದು ವಿದ್ವತ್ ಸಭೆಯಲ್ಲಿ ತಪ್ತ ಮುದ್ರಾಧಾರಣೆಯನ್ನು ಮಾಡಿಕೊಳ್ಳುವುದು ಶಾಸ್ತ್ರವಿರುದ್ಧ ಎಂದು ಕೆಲವರು ಸಮರ್ಥಿಸುತ್ತಿದ್ದರು. ತಪ್ತ ಮುದ್ರಾಧಾರಣೆಯ ಬಗ್ಗೆ ಅನೇಕ ನಿಷೇಧ ಪ್ರಮಾಣಗಳನ್ನು ಸಮರ್ಥಿಸಿ ಯಾರೊಬ್ಬರು ಕೂಡ ಕಾಯಿಸಿದ ಶಂಖ ಚಕ್ರಗಳನ್ನು ಧರಿಸಬಾರದೆಂದು ವಾದ ಮಾಡುತ್ತಿದ್ದರು. ಆಗ ವೆಂಕಟನಾಥರು ತಪ್ತ ಮುದ್ರಾಧಾರಣೆಯ ವಿಷಯದಲ್ಲಿ 100 ಪ್ರಮಾಣಗಳನ್ನು ಉಲ್ಲೇಖನ ಮಾಡಿ ಅದರ ಮೇಲೆ ಬರುವ ಎಲ್ಲ ಆಕ್ಷೇಪಗಳಿಗೆ ಉತ್ತರವನ್ನು ನೀಡಿದರು. ಚೌಲ ಉಪನಯನ ಮಂತ್ರೋಪದೇಶ ಕಾಲಗಳಲ್ಲಿ ಹಾಗೂ ಪ್ರತಿಯೊಂದು ಸಂಸ್ಕಾರಗಳಲ್ಲಿ ತಪ್ತ ಮುದ್ರಾಧಾರಣೆಯನ್ನು ಮಾಡಿಕೊಳ್ಳಬೇಕು ಎಂಬುದನ್ನು ಸಮರ್ಥಿಸಿದರು. ಪ್ರಥಮ ಏಕಾದಶಿಯ ದಿವಸ ಅವಶ್ಯವಾಗಿ ತಪ್ತ ಮುದ್ರಾಧಾರಣೆಯನ್ನು ಮಾಡಿಕೊಳ್ಳಬೇಕೆಂದು ಶಾಸ್ತ್ರ ಪ್ರಮಾಣಗಳಿಂದ ಸಮರ್ಥನೆ ಮಾಡಿದರು. ತಪ್ತ ಮುದ್ರಾಧಾರಣೆಯ ವಿಷಯದಲ್ಲಿ ಶಾಸ್ತ್ರಬದ್ಧವಾಗಿ ಮಾತನಾಡಿದ ವೆಂಕಟನಾಥಾಚಾರ್ಯರನ್ನು ಶ್ರೀ ಯಜ್ಞನಾರಾಯಣ ದೀಕ್ಷಿತರು ಅನುಮೋದನೆ ಮಾಡಿದರು ಹಾಗೂ ಅಗ್ರಗಣ್ಯ ವೈಷ್ಣವ ಪಂಡಿತರೆಂದು ನಿಶ್ಚಯಿಸಿದರು ಮತ್ತು ಗೌರವಿಸಿದರು. ಮುಂದಿನ ಪುಟ ವೆಂಕಟನಾಥಾಚಾರ್ಯರನ್ನು ಆವರಿಸಿತ್ತು ಬಡತನ. ತುಂಬ ಚೆನ್ನಾಗಿದೆ ಇದನ್ನು ಓದೋದಕ್ಕೆ ಮತ್ತು ಕೇಳೋದಕ್ಕೆ. ರಾಯರು ಏನೆಲ್ಲ ಕಷ್ಟಪಟ್ಟರು ಅವರಿದ್ದಾಗ ಜೀವನದಲ್ಲಿ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಇದರಲ್ಲಿ ತಿಳಿಸಿದ್ದಾರೆ. ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಹಾಗೆ ಶನಿವಾರ ಏಕಾದಶಿ ಇದೆ. ರಾಯರ ಭಕ್ತರಾದವರು ಪ್ರತಿಯೊಬ್ಬರು ಏಕಾದಶಿ ಆಚರಣೆ ಮಾಡಿ ರಾಯರಿಗೆ ಹತ್ತಿರ ಆಗಿ ರಾಯರು ಖಂಡಿತವಾಗ್ಲೂ ಎಲ್ಲರನ್ನೂ ಅವ್ರ ಕಷ್ಟಗಳಿಂದ ಕಾಪಾಡಿ ಅವ್ರ ಇಷ್ಟಗಳನ್ನ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ರಾಯರಿದ್ದಾರೆ, ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.